ಇತ್ತೀಚೆಗೆ ಯೂನಿಯನ್ ಹೋಮ್ ಮಿನಿಸ್ಟರ್ ಆಗಿರುವಂತ ಅಮಿತ್ ಶಾ ಭಾರತ್ ಟ್ಯಾಕ್ಸಿ ಎಂಬ ಒಂದು ಗವರ್ಮೆಂಟ್ ಬ್ಯಾಕ್ಡ್ ಕ್ಯಾಬ್ ಸರ್ವಿಸ್ ಪ್ಲಾಟ್ಫಾರ್ಮ್ ನ ಲಾಂಚ್ ಮಾಡಿದ್ದಾರೆ. ಇದು ಓಲಾ, ಊಬರ್ ಅಂಡ್ ರಾಪಿಡೋಗಳಂತ ಪ್ರೈವೇಟ್ ಕಂಪನಿಗಳಿಗೆ ಒಂದು ಆಲ್ಟರ್ನೇಟಿವ್ ಪ್ಲಾಟ್ಫಾರ್ಮ್. ಪ್ರೆಸೆಂಟ್ ಇಂಡಿಯಾದಲ್ಲಿ ಮೇಜರ್ ಸಿಟೀಸ್ ಆಗಿರುವಂತ ಬೆಂಗಳೂರು, ಹೈದರಾಬಾದ್, ಚೆನ್ನೈ ಅಂಡ್ ಡೆಲ್ಲಿಲಿ ಜನರು ಕ್ಯಾಬ್ ಸರ್ವಿಸ್ ಗಳನ್ನ ಹೆಚ್ಚಾಗಿ ಯೂಸ್ ಮಾಡ್ತಿದ್ದಾರೆ. ಆದ್ರೆ ಈ ಸರ್ವಿಸ್ ನ ಪ್ರೊವೈಡ್ ಮಾಡ್ತಿರುವಂತ ಕೆಲವು ಪ್ರೈವೇಟ್ ಕಂಪನಿಗಳು ಕೆಲವೊಮ್ಮೆ ಕಸ್ಟಮರ್ಸ್ ಇಂದ ಚಾರ್ಜ್ ಮಾಡಬೇಕಾದಂತ ಫೇರ್ ಪ್ರೈಸ್ ಗಿಂತ ಡಬಲ್ ಅಂಡ್ ಟ್ರಿಬಲ್ ಕೂಡ ಚಾರ್ಜ್ ಮಾಡ್ತಿದಾವೆ. ಆದ್ರೆ ಇಲ್ಲಿ ಮೋಸ ಹೋಗ್ತಿರೋದು ಕೇವಲ ಕಸ್ಟಮರ್ಸ್ ಮಾತ್ರ ಅಲ್ಲ, ಈ ಪ್ರೈವೇಟ್ ಕಂಪನಿಗಳಿಂದಾಗಿ ರೈಡರ್ಸ್ ಅಂಡ್ ಡ್ರೈವರ್ಸ್ ಕೂಡ ಲಾಸ್ ಆಗ್ತಿದ್ದಾರೆ. ಯಾಕಂದ್ರೆ ಅವರು ಒಂದಿನ ಸಂಪಾದಿಸೋ ಹಣದಲ್ಲಿ ಸುಮಾರು 30-40% ಹಣನ ಈ ಪ್ರೈವೇಟ್ ಕಂಪನಿಗಳು ಕಮಿಷನ್ ರೂಪದಲ್ಲಿ ತಗೋತಿದಾವೆ. ಆದ್ರಿಂದ ಇದನ್ನ ಗಮನಿಸಿದಂತ ಸೆಂಟ್ರಲ್ ಗವರ್ಮೆಂಟ್ ಇತ್ತೀಚೆಗೆ ಭಾರತ್ ಟ್ಯಾಕ್ಸಿ ಎಂಬ ಒಂದು ಪ್ಲಾಟ್ಫಾರ್ಮ್ ನ ಲಾಂಚ್ ಮಾಡಿದೆ. ಈ ಪ್ಲಾಟ್ಫಾರ್ಮ್ ಗೆ ಓನರ್ಸ್ ಪ್ರೈವೇಟ್ ಕಂಪನಿನೋ ಇಲ್ಲ ಗವರ್ಮೆಂಟೋ ಅಲ್ಲ, ಡೈಲಿ ಆಟೋಗಳು ಅಂಡ್ ಕ್ಯಾಬ್ ಓಡಿಸೋ ಡ್ರೈವರ್ಸ್ ಗಳೇ ಈ ಕಂಪನಿ ಓನರ್ಸ್ ಆಗಿರ್ತಾರೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಒಬ್ಬ ಆಟೋ ಡ್ರೈವರ್ ತನ್ನ ಕೆಲಸ ಮಾಡೋ ಕಂಪನಿ ಓನರ್ ಹೇಗಾಗ್ತಾನೆ? ಅಷ್ಟೇ ಅಲ್ಲ, ಭಾರತ್ ಟ್ಯಾಕ್ಸಿ ಕಂಪನಿ ಬಿಸ್ನೆಸ್ ಮಾಡಲ್ ಏನು ಅಂಡ್ ಅದು ಓಲಾ, ಊಬರ್ ಕಂಪನಿಗಳನ್ನ ಹೇಗ್ ಬೀಟ್ ಮಾಡುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ಪ್ರೈವೇಟ್ ಕಂಪನಿಗಳ ಕೈಯಲ್ಲಿರೋ ಒಂದು ಬಿಸ್ನೆಸ್ ನ ಮತ್ತೆ ಗವರ್ಮೆಂಟ್ ತನ್ನ ಕಂಟ್ರೋಲ್ ಗೆ ಹೇಗ್ ತರುತ್ತೆ ಅಂತ ಈ ವಿಡಿಯೋ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಪ್ರೆಸೆಂಟ್ ಇಂಡಿಯಾದಲ್ಲಿ ಇರೋ ಕ್ಯಾಬ್ ಸರ್ವಿಸ್ ಬಿಸ್ನೆಸ್ ನ ಓಲಾ, ಊಬರ್ ಅಂಡ್ ರಾಪಿಡೋ ಪ್ರೈವೇಟ್ ಕಂಪನಿಗಳು ಮೇಜರ್ ಆಗಿ ಡಾಮಿನೇಟ್ ಮಾಡಿ ಬಿಸ್ನೆಸ್ ಮಾಡ್ತಿದಾವೆ. ಅದರಲ್ಲಿ ನೀವು ಗಮನಿಸಿದ್ರೆ ಈ ಮೂರು ಕಂಪನಿಗಳ ಬೇಸಿಕ್ ಬಿಸ್ನೆಸ್ ಮಾಡಲ್ ಒಂದೇ ರೀತಿ ಇದೆ. ಇವರು ಒಂದು ಬುಕಿಂಗ್ ಆಪ್ ನ ಡಿಸೈನ್ ಮಾಡಿ ಅದರಲ್ಲಿ ಡ್ರೈವರ್ಸ್ ಅಂಡ್ ಕಸ್ಟಮರ್ಸ್ ರಿಜಿಸ್ಟರ್ ಆಗೋ ತರ ಮಾಡಿದ್ದಾರೆ. ಅಂಡ್ ಒಂದ್ಸರಿ ಕಸ್ಟಮರ್ ರೈಡ್ ನ ಬುಕ್ ಮಾಡಿದ್ರೆ ಈ ಪ್ರೈವೇಟ್ ಕಂಪನಿಗಳು ಕಸ್ಟಮರ್ಸ್ ಇಂದ ಹಣ ಚಾರ್ಜ್ ಮಾಡಿ ಅದರಲ್ಲಿ ಸ್ವಲ್ಪ ಕಮಿಷನ್ ನ ತಗೊಂಡು ಉಳಿದ ಹಣನ ಡ್ರೈವರ್ಸ್ ಕೊಡ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವರೆಲ್ಲರೂ ಕಮಿಷನ್ ಬೇಸ್ಡ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಆದ್ರೆ ದಿನಗಳು ಕಳೆದಂಗೆಲ್ಲ ಕಮಿಷನ್ ಬೇಸ್ಡ್ ಆಗಿ ಕೆಲಸ ಮಾಡೋ ಈ ಪ್ರೈವೇಟ್ ಕಂಪನಿಗಳು ಡೆವಲಪ್ ಆಗ್ತಿದಾವೆ. ಆದ್ರೆ ನಿಜವಾಗಿ ರಸ್ತೆ ಮೇಲೆ ಕಷ್ಟಪಟ್ಟು ಕೆಲಸ ಮಾಡೋ ಡ್ರೈವರ್ ಗಳ ಜೀವನದಲ್ಲಿ ಮಾತ್ರ ಯಾವುದೇ ಬದಲಾವಣೆ ಬರ್ತಿಲ್ಲ. ಇದಕ್ಕೆ ರೀಸನ್ ಏನಂತ ಹುಡುಕ್ತಾ ಹೋದಾಗ ಈ ಪ್ರೈವೇಟ್ ಕಂಪನಿಗಳು ಎಲ್ಲಾ ಡ್ರೈವರ್ಸ್ ನ ಯೂಸ್ ಮಾಡ್ಕೊಂಡು ಕೋಟಿಗಟ್ಟಲೆ ಹಣ ಸಂಪಾದಿಸ್ತಿದಾವೆ. ಆದ್ರೆ ಈ ಕ್ಯಾಬ್ ಡ್ರೈವರ್ಸ್ ಗೆ ಮಾತ್ರ ತನ್ನ ಕೆಲಸ ಮಾಡೋ ಕಂಪನಿ ರೆವೆನ್ಯೂದಲ್ಲಾಗ್ಲಿ ಪ್ರಾಫಿಟ್ ಅಲ್ಲಾಗ್ಲಿ 1% ಶೇರ್ ಕೂಡ ಇರೋದಿಲ್ಲ. ಅದರಿಂದಾಗಿ ಬಿಸ್ನೆಸ್ ಮಾಡೋ ಕಂಪನಿಗಳು ಡೆವಲಪ್ ಆಗ್ತಿದಾವೆ. ಆದ್ರೆ ಅದು ಕೆಲಸ ಮಾಡ್ತಿರೋ ಡ್ರೈವರ್ಸ್ ಗಳ ಜೀವನದಲ್ಲಿ ಮಾತ್ರ ಯಾವುದೇ ಬದಲಾವಣೆ ಬರ್ತಿಲ್ಲ. ಆದ್ರೆ ಇಲ್ಲಿ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ, ಒಂದು ಕಂಪನಿ ಗ್ರೋತ್ ಅಲ್ಲಿ ಆ ಕಂಪನಿಲಿ ಕೆಲಸ ಮಾಡೋ ವರ್ಕರ್ ಕೂಡ ಒಂದು ಭಾಗಸ್ವಾಮಿ ಆಗಿ ಆ ಕಂಪನಿ ಸಂಪಾದಿಸೋ ಲಾಭಗಳಲ್ಲಿ ಸ್ವಲ್ಪ ವರ್ಕರ್ ಗೆ ಪಾಲಿರ್ಬೇಕು. ಜನರಲ್ ಆಗಿ ಕಾರ್ಪೊರೇಟ್ ಕಂಪನಿಗಳು ತಮ್ಮ ಎಂಪ್ಲಾಯೀಸ್ ನಾದ ವರ್ಕರ್ಸ್ ಗೆ ಬಿಸ್ನೆಸ್ ಪಾಲ್ನ ಕೊಡೋದಿಲ್ಲ. ಆದ್ರೆ ಬಿಸ್ನೆಸ್ ಅಲ್ಲಿ ವರ್ಕರ್ಸ್ ಗೆ ಪಾಲ್ ಕೊಡೋ ಕೆಲವು ಸಂಸ್ಥೆಗಳು ಕೂಡ ಇದಾವೆ. ಅವನ್ನೇ ಕೋಆಪರೇಟಿವ್ ಸೊಸೈಟಿ ಅಂತ ಕರೀತಾರೆ. ಅವು ಹೇಗ್ ಕೆಲಸ ಮಾಡ್ತಾವ ಅಂದ್ರೆ, ಕೆಲವು ವ್ಯಕ್ತಿಗಳು ಒಂದು ಗ್ರೂಪ್ ಮಾಡ್ಕೊಂಡು ಕಂಬೈನ್ಡ್ ಆಗಿ ಒಂದು ಬಿಸ್ನೆಸ್ ಅಥವಾ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಅವರೇ ಆ ಕಂಪನಿಗೆ ಓನರ್ಸ್ ಆಗಿರ್ತಾರೆ. ಆ ಕಂಪನಿಯಲ್ಲಿ ಲಾಭ ಬಂದ್ರು ನಷ್ಟ ಬಂದ್ರು ಆ ಗ್ರೂಪ್ ಅಲ್ಲಿ ಇರೋ ಮೆಂಬರ್ಸ್ ಎಲ್ಲರೂ ಸಮನಾಗಿ ಹಂಚ್ಕೋತಾರೆ. ಇದನ್ನೇ ಕೋಆಪರೇಟಿವ್ ಸೊಸೈಟಿ ಅಂತ ಕರೀತಾರೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಅಮೂಲ್ ಡೈರಿ. 1946ರಲ್ಲಿ ಗುಜರಾತ್ ಅಲ್ಲಿರೋ ಒಂದು ಆನಂದ್ ಎಂಬ ಪ್ರದೇಶದಲ್ಲಿ ಪ್ರೈವೇಟ್ ಡೈರಿ ಕಂಪನಿಗಳು ರೈತರಿಂದ ಕಡಿಮೆ ದರಕ್ಕೆ ಹಾಲನ್ನ ಕೊಂಡ್ಕೊಂಡು ಅದನ್ನ ಹೆಚ್ಚಿನ ದರಕ್ಕೆ ಮಾರ್ತಾ ರೈತರನ್ನ ಮೋಸ ಮಾಡ್ತಿರ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡಂತ ಅಲ್ಲಿನ ರೈತರೆಲ್ಲರೂ ಸೇರಿ ಈ ಪ್ರೈವೇಟ್ ಕಂಪನಿಗಳಿಗೆ ವಿರುದ್ಧವಾಗಿ ಒಂದು ಕೋಆಪರೇಟಿವ್ ಸೊಸೈಟಿ ಫಾರ್ಮ್ ಮಾಡಿ ಡೈರೆಕ್ಟ್ ಆಗಿ ಅವರೇ ಅಮೂಲ್ ಎಂಬ ಒಂದು ಬ್ರಾಂಡ್ ನೇಮ್ ಒಂದಿಗೆ ಜನರಿಗೆ ಹಾಲ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ನ ಸಪ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಅದೇ ಅಮೂಲ್ ಕಂಪನಿ ದೇಶದಲ್ಲಿ ಅತಿ ದೊಡ್ಡ ಡೈರಿ ಬ್ರಾಂಡ್ ಆಗಿ ಬೆಳೆದ್ಬಿಟ್ಟಿದೆ. ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಅಂಡ್ ಅಮೂಲ್ ಬ್ರಾಂಡ್ ಬಗ್ಗೆ ಏನು ಕೇಳ್ತಿದ್ದೀನಿ ಅಂದ್ರೆ, ಪ್ರೆಸೆಂಟ್ ನಾವು ಮಾತಾಡ್ತಿರೋ ಈ ಭಾರತ್ ಟ್ಯಾಕ್ಸಿ ಕೂಡ ಅಮೂಲ್ ಆಗಿ ಒಂದು ಕೋಆಪರೇಟಿವ್ ಸೊಸೈಟಿ. ಪ್ರೆಸೆಂಟ್ ಇಂಡಿಯಾದಲ್ಲಿರೋ ಕ್ಯಾಬ್ ಸರ್ವಿಸ್ ಬಿಸ್ನೆಸ್ ಅಲ್ಲಿ ಪ್ರೈವೇಟ್ ಕಂಪನಿಗಳ ಡಾಮಿನೆನ್ಸ್ ನ ಕಡಿಮೆ ಮಾಡಕ್ಕೆ ಇಂಡಿಯನ್ ಗವರ್ಮೆಂಟ್ ಇತ್ತೀಚೆಗೆ ಈ ಭಾರತ್ ಟ್ಯಾಕ್ಸಿ ಎಂಬ ಒಂದು ಪ್ಲಾಟ್ಫಾರ್ಮ್ ನ ಲಾಂಚ್ ಮಾಡಿದೆ. ಆದ್ರೆ ಈ ಪ್ಲಾಟ್ಫಾರ್ಮ್ ನ ಗವರ್ಮೆಂಟ್ ಲಾಂಚ್ ಮಾಡಿದ್ದಷ್ಟೇ ಇದ್ರ ಓನರ್ಶಿಪ್ ಗವರ್ಮೆಂಟ್ ಕೈಯಲ್ಲಿ ಇರುತ್ತೆ ಅಂತ ಏನಿಲ್ಲ. ನಾವು ಈಗಾಗಲೇ ಹೇಳ್ದಂಗೆ ಇದು ಒಂದು ಕೋಆಪರೇಟಿವ್ ಸೊಸೈಟಿ. ಅಂದ್ರೆ ಇದರಲ್ಲಿ ಕೆಲಸ ಮಾಡೋ ಡ್ರೈವರ್ಸ್ ಗಳೇ ಇದರ ಓನರ್ಸ್ ಆಗಿರ್ತಾರೆ. ಈ ಕಂಪನಿ ಹೇಗ್ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋದ್ರೆ, ಈ ಪ್ಲಾಟ್ಫಾರ್ಮ್ ಅಲ್ಲಿ ರಿಜಿಸ್ಟರ್ ಆಗ್ಬೇಕಂತಿರೋ ಡ್ರೈವರ್ಸ್ ತಮ್ಮ ಭಾರತ್ ಟ್ಯಾಕ್ಸಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಈ ಕಂಪನಿಲಿ ಮಿನಿಮಮ್ 5 ಶೇರ್ಸ್ ನ ಖರೀದಿ ಮಾಡಬೇಕು. ಈ 5 ಶೇರ್ಸ್ ನ ವ್ಯಾಲ್ಯೂ ಬಂದ್ಬಿಟ್ಟು 500 ರೂಪೀಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 500 ರೂಪೀಸ್ ಪೇ ಮಾಡಿ ಒಬ್ಬ ಕ್ಯಾಬ್ ಡ್ರೈವರ್ ಈ ಭಾರತ್ ಟ್ಯಾಕ್ಸಿ ಅನ್ನೋ ಒಂದು ಕೋಆಪರೇಟಿವ್ ಸೊಸೈಟಿಲಿ ಮೆಂಬರ್ ಆಗ್ಬೋದು. ಫ್ಯೂಚರ್ ಅಲ್ಲಿ ಈ ಕಂಪನಿಗೆ ಲಾಭ ಆದ್ರೆ ಆಗ ಆ ಲಾಭದಲ್ಲಿ ಎಲ್ಲಾ ಕ್ಯಾಬ್ ಡ್ರೈವರ್ಸ್ ಗೆ ಸಮನಾಗಿ ಅನ್ಸ್ತಾರೆ. ಈ ಕಂಪನಿಗೆ ಯಾವುದೇ ಎಕ್ಸ್ಟರ್ನಲ್ ಇನ್ವೆಸ್ಟರ್ಸ್ ಅಥವಾ ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್ ಇರೋದಿಲ್ಲ. ಅಟ್ ಪ್ರೆಸೆಂಟ್ ಈ ಪ್ಲಾಟ್ಫಾರ್ಮ್ ನ ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಎಂಬ ಒಂದು ಸಂಸ್ಥೆ ಆಪರೇಟ್ ಮಾಡ್ತಿದೆ. ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅಮೂಲ್ ಡೈರಿ ಅಂಡ್ ನಾಬಾರ್ಡ್ ಹಾಗೆ ದೊಡ್ಡ ದೊಡ್ಡ ಸಂಸ್ಥೆಗಳು ಇದನ್ನ ಪ್ರಮೋಟ್ ಮಾಡ್ತಿದಾವೆ. ಭಾರತ್ ಟ್ಯಾಕ್ಸಿ ಎಂಬ ಒಂದು ಪ್ಲಾಟ್ಫಾರ್ಮ್ ಏನಕ್ಕೆ ಸ್ಟಾರ್ಟ್ ಆಯ್ತು ಅಂತ ನಿಮ್ಗೆ ಅರ್ಥ ಆಯ್ತಾ ಅನ್ಸುತ್ತೆ. ಈಗ ಪ್ರೆಸೆಂಟ್ ಇಂಡಿಯನ್ ಕ್ಯಾಬ್ ಸರ್ವಿಸ್ ಬಿಸ್ನೆಸ್ ಅಲ್ಲಿರೋ ಪ್ರಾಬ್ಲಮ್ ಏನು, ಕಸ್ಟಮರ್ಸ್ ಅಂಡ್ ಡ್ರೈವರ್ಸ್ ಪ್ರೈವೇಟ್ ಕಂಪನಿಗಳಿಂದ ಯಾವ
ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ ಅಂಡ್ ಆ ಪ್ರಾಬ್ಲಮ್ಸ್ ನ ಭಾರತ್ ಟ್ಯಾಕ್ಸಿ ಹೇಗ್ ಸಾಲ್ವ್ ಮಾಡುತ್ತೆ ಅಂತ ಹೇಳ್ತೀನಿ. ಈ ಭಾರತ್ ಟ್ಯಾಕ್ಸಿ ಪ್ಲಾಟ್ಫಾರ್ಮ್ ಕೂಡ ಓಲಾ, ಊಬರ್ ಅಂಡ್ ರಾಪಿಡೋ ತರಾನೇ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಗೆ ಬೇಕಾದ 2 ವೀಲರ್, 3 ವೀಲರ್, 4 ವೀಲರ್ ರೈಡ್ ನ ನಾವು ಈ ಪ್ಲಾಟ್ಫಾರ್ಮ್ ಮೂಲಕ ಬುಕ್ ಮಾಡ್ಕೋಬಹುದು. ಆದ್ರೆ ಈ ಪ್ರೈವೇಟ್ ಕಂಪನಿಗಳ ಜೊತೆ ಹೋಲಿಸಿದ್ರೆ ಭಾರತ್ ಟ್ಯಾಕ್ಸಿಲಿ ಪ್ರೈಸಸ್ ತುಂಬಾ ಕಡಿಮೆ ಇರುತ್ತೆ. ಇದಕ್ಕೆ ರೀಸನ್ ಏನಂದ್ರೆ ಪ್ರೈವೇಟ್ ಕಂಪನಿಗಳ ಬಿಸ್ನೆಸ್ ಮಾಡಲ್ ಅಂಡ್ ಭಾರತ್ ಟ್ಯಾಕ್ಸಿ ಬಿಸ್ನೆಸ್ ಮಾಡಲ್ ನಡುವೆ ತುಂಬಾ ವ್ಯತ್ಯಾಸ ಇದೆ. ಫಾರ್ ಎಕ್ಸಾಂಪಲ್ ಓಲಾ, ಊಬರ್, ರಾಪಿಡೋ ಪ್ಲಾಟ್ಫಾರ್ಮ್ ಗಳಲ್ಲಿ ನೀವು ಒಂದ್ ರೈಡ್ ಬುಕ್ ಮಾಡಿದಾಗ ನೀವು ಪೇ ಮಾಡೋ ಅಮೌಂಟ್ ಅಲ್ಲಿ ಈ ಪ್ರೈವೇಟ್ ಕಂಪನಿಗಳು ಮಿನಿಮಮ್ 30 to 40% ಅಮೌಂಟ್ ನ ಕಮಿಷನ್ ರೂಪದಲ್ಲಿ ತಗೊಂಡು ಉಳಿದ ಅಮೌಂಟ್ ನ ಡ್ರೈವರ್ಸ್ ಪಾಸ್ ಮಾಡುತ್ತೆ. ಡ್ರೈವರ್ಸ್ ಗಳು ಕಮಿಷನ್ ಹೋಗಿ ಬರೋ ಹಣದಿಂದಲೇ ಅವ್ರ ವೆಹಿಕಲ್ಸ್ ಗೆ ಫ್ಯೂಲ್ ಹಾಕ್ಸ್ಬೇಕು, ಮೇಂಟೆನೆನ್ಸ್ ಮಾಡಬೇಕು, ಅದರಲ್ಲೇ ಅವ್ರು ಡೈಲಿ ವೇಜಸ್ ಕೂಡ ಸಂಪಾದಿಸಬೇಕು. ಇದರಿಂದ ಡ್ರೈವರ್ಸ್ ಗೆ ಬಹಳ ಲಾಸ್ ಆಗ್ತಿತ್ತು. ಆದ್ರೆ ಈ ಪ್ರಾಬ್ಲಮ್ ನ ಭಾರತ್ ಟ್ಯಾಕ್ಸಿ ಹೇಗ್ ಸಾಲ್ವ್ ಮಾಡಿದೆ ಅಂತ ನೋಡ್ತಾ ಹೋದ್ರೆ ಈ ಪ್ಲಾಟ್ಫಾರ್ಮ್ ಇಂದ ಬರೋ ರೈಡ್ಸ್ ಮೇಲೆ ಡ್ರೈವರ್ಸ್ ಯಾರಿಗೂ ₹1 ಕೂಡ ಕಮಿಷನ್ ಪೇ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಡ್ರೈವರ್ 0 ಕಮಿಷನ್ ಜೊತೆಗೆ ಈ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಬಹುದು. ಆದ್ರೆ ಈ ಪ್ಲಾಟ್ಫಾರ್ಮ್ ನ ಪ್ರಾಪರ್ ಆಗಿ ರನ್ ಮಾಡಬೇಕಂದ್ರೆ ಸ್ವಲ್ಪ ಹಣ ಬೇಕು. ಸೊ ಅದರಿಂದ ಆ ಹಣಕ್ಕಾಗಿ ಈ ಕಂಪನಿ ಡ್ರೈವರ್ಸ್ ಇಂದ ಸ್ವಲ್ಪ ಸಬ್ಸ್ಕ್ರಿಪ್ಷನ್ ಫೀಸ್ ನ ಚಾರ್ಜ್ ಮಾಡ್ತಿದ್ದಾರೆ. ಆ ಸಬ್ಸ್ಕ್ರಿಪ್ಷನ್ 4 ವೀಲರ್ ಕ್ಯಾಬ್ ಆದ್ರೆ ₹30 ಪರ್ ಡೇ, ಆಟೋ ರಿಕ್ಷಾ ಆದ್ರೆ ₹1 ಪರ್ ಅವರ್ ಆಗಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಆಟೋ ಡ್ರೈವರ್ ದಿನಕ್ಕೆ ಕೇವಲ ₹18 ಮಾತ್ರ ಭಾರತ್ ಟ್ಯಾಕ್ಸ್ ಗೆ ಪೇ ಮಾಡಿ ಇನ್ನು ಯಾವುದೇ ಕಮಿಷನ್ ಇಲ್ದಂಗೆ ದಿನಪೂರ್ತಿ ಎಷ್ಟು ಬೇಕಾದ್ರೆ ಅಷ್ಟು ರೈಡ್ ಮಾಡಬಹುದು. ಇದರಿಂದ ಡ್ರೈವರ್ಸ್ ಗೆ ಡೈಲಿ ಬರೋ ಆದಾಯ ಕೂಡ ಹೆಚ್ಚಾಗುತ್ತೆ ಅಂಡ್ ಲಾಂಗ್ ಟರ್ಮ್ ಅಲ್ಲಿ ಈ ಕಂಪನಿ ಲಾಭ ಸಂಪಾದಿಸಿದ್ರೆ ಆ ಲಾಭ ಕೂಡ ಶೇರ್ ಹೋಲ್ಡರ್ಸ್ ಆಗಿರುವಂತ ಡ್ರೈವರ್ಸ್ ಗೆ ಬರುತ್ತೆ. ಆದ್ರಿಂದ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಹೇಗ್ ನೋಡಿದ್ರು ಡ್ರೈವರ್ಸ್ ಈ ಪ್ಲಾಟ್ಫಾರ್ಮ್ ಇಂದ ಬೆನಿಫಿಟ್ ಪಡಿತಾರೆ. ಇಲ್ಲಿವರೆಗೆ ಕ್ಯಾಬ್ ಡ್ರೈವರ್ಸ್ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಸ್ ನ ಭಾರತ್ ಟ್ಯಾಕ್ಸಿ ಹೇಗ್ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡಿದ್ವಿ. ಈಗ ಕಸ್ಟಮರ್ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಸ್ ನೋಡ್ತಾ ಹೋದ್ರೆ ಓಲಾ, ಊಬರ್, ರಾಪಿಡೋ ಕಂಪನಿಗಳ ಜೊತೆ ರೆಗ್ಯುಲರ್ ಆಗಿ ಕಸ್ಟಮರ್ ಫೇಸ್ ಮಾಡ್ತಿರೋ ಒಂದು ದೊಡ್ಡ ಪ್ರಾಬ್ಲಮ್ ಸರ್ಜ್ ಪ್ರೈಸಿಂಗ್. ಅಂದ್ರೆ ಪೀಕ್ ಅವರ್ಸ್ ಅಲ್ಲಿ ಈ ಕಂಪನಿಗಳು ಪ್ರೈಸ್ ನ ಹೆಚ್ಚಿಸ್ತವೆ. ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಆಫೀಸ್ ಹೋಗೋ ಟೈಮಿಂಗ್ಸ್ ಅಂಡ್ ಈವ್ನಿಂಗ್ ಆಫೀಸ್ ಇಂದ ಬರೋ ಟೈಮಿಂಗ್ಸ್ ಇವನ್ನೇ ಪೀಕ್ ಅವರ್ಸ್ ಅಂತ ಕರೀತಾರೆ. ಈ ಟೈಮಿಂಗ್ಸ್ ಅಲ್ಲಿ ಆಟೋಗಳು, ಕ್ಯಾಬ್ಗಳು ಅಂಡ್ ಬೈಕ್ ರೈಡ್ಸ್ ಗೆ ಡಿಮ್ಯಾಂಡ್ ಹೆಚ್ಚಿರುತ್ತೆ. ಇದರಿಂದ ಎಲ್ಲಾ ಪ್ಲಾಟ್ಫಾರ್ಮ್ ಗಳಲ್ಲಿ ರೈಡ್ ನ ಪ್ರೈಸಸ್ ಕೂಡ ನಾರ್ಮಲ್ ಫೇರ್ ಜೊತೆ ಕಂಪೇರ್ ಮಾಡಿದ್ರೆ ಹೆಚ್ಚಾಗಿರ್ತವೆ. ಇದನ್ನೇ ಸರ್ಜ್ ಪ್ರೈಸಿಂಗ್ ಅಂತ ಕರೀತಾರೆ. ಆದ್ರೆ ಈ ಪ್ರೈಸಸ್ ನ ಈ ಕಂಪನಿಗಳು ಹೇಗ್ ಡಿಸೈಡ್ ಮಾಡ್ತಾವೆ ಅಂತ ಯಾರಿಗೂ ಗೊತ್ತಿಲ್ಲ. ಇದರಿಂದ ಕಸ್ಟಮರ್ ತುಂಬಾ ನಷ್ಟ ಅನುಭವಿಸ್ತಿದ್ದಾರೆ. ಯಾಕಂದ್ರೆ ಕೆಲವೊಂದ್ಸರಿ ಈ ಪ್ರೈಸಸ್ ಡಬಲ್, ಟ್ರಿಬಲ್ ಕೂಡ ಆಗ್ಬಿಡ್ತವೆ. ಅದಕ್ಕಾಗಿ ಭಾರತ್ ಟ್ಯಾಕ್ಸಿ ಪ್ಲಾಟ್ಫಾರ್ಮ್ ಈ ಸರ್ಜ್ ಪ್ರೈಸಿಂಗ್ ಅನ್ನೋ ಕಾನ್ಸೆಪ್ಟ್ ನ ರಿಮೂವ್ ಮಾಡಿ ಫಿಕ್ಸ್ಡ್ ಪೇರ್ ನ ಇಂಪ್ಲಿಮೆಂಟ್ ಮಾಡ್ತಿದೆ. ಅಂದ್ರೆ ನೀವು ಆಫ್ಟರ್ನೂನ್ 2 ಗಂಟೆಗೆ ರೈಡ್ ಬುಕ್ ಮಾಡಿದ್ರು, ಈವ್ನಿಂಗ್ 7 ಗಂಟೆಗೆ ರೈಡ್ ಬುಕ್ ಮಾಡಿದ್ರು ಪ್ರೈಸಿಂಗ್ ಅಲ್ಲಿ ಯಾವುದೇ ವ್ಯತ್ಯಾಸನೇ ಇರೋದಿಲ್ಲ. ಇದು ಕಸ್ಟಮರ್ಸ್ ಗೆ ತುಂಬಾ ಹಣನ ಸೇವ್ ಮಾಡುತ್ತೆ. ನೆಕ್ಸ್ಟ್ ಕಸ್ಟಮರ್ಸ್ ಫೇಸ್ ಮಾಡ್ತಿರೋ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ರೈಡ್ ಕ್ಯಾನ್ಸಲೇಷನ್. ಅಂದ್ರೆ ಪಿಕ್ ಮಾಡಿರೋ ಡಿಸ್ಟೆನ್ಸ್ ಜಾಸ್ತಿನೋ ಇಲ್ಲ ಅರ್ನಿಂಗ್ಸ್ ಕಡಿಮೆ ಇರೋ ಸಿಚುವೇಶನ್ ಅಲ್ಲಿ ಕಸ್ಟಮರ್ ಬುಕ್ ಮಾಡ್ಕೊಂಡಂತ ರೈಡ್ಸ್ ನ ಡ್ರೈವರ್ಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡ್ತಿರ್ತಾರೆ. ಇದರಿಂದ ಕಸ್ಟಮರ್ ಟೈಮ್ ವೇಸ್ಟ್ ಆಗೋದಷ್ಟೇ ಅಲ್ಲದೆ ಫ್ರಸ್ಟ್ರೇಷನ್ ಕೂಡ ಹೋಗ್ತಾರೆ. ಈ ರೈಡ್ಸ್ ಕ್ಯಾನ್ಸಲೇಷನ್ ರೀಸನ್ ಏನಂದ್ರೆ ಕ್ಯಾಬ್ ಡ್ರೈವರ್ಸ್ ಅಥವಾ ಆಟೋ ಡ್ರೈವರ್ಸ್ ಪೀಕ್ ಅವರ್ಸ್ ಅಲ್ಲಿ ಸರ್ಜ್ ಪ್ರೈಸಿಂಗ್ ಗೆ ಆಸೆ ಪಟ್ಟು ಬೆಟರ್ ರೈಡ್ ಬಂದಾಗ ಸಣ್ಣ ರೈಡ್ಸ್ ನ ಕ್ಯಾನ್ಸಲ್ ಮಾಡ್ತಿರ್ತಾರೆ. ಆದ್ರೆ ಭಾರತ್ ಟ್ಯಾಕ್ಸಿಲಿ ಕಮಿಷನ್ ಅಥವಾ ಸರ್ಜ್ ಪ್ರೈಸಿಂಗ್ ಅನ್ನೋ ಕಾನ್ಸೆಪ್ಟೇ ಇರೋದಿಲ್ಲ. ಸೊ ಇದರಿಂದ ಡ್ರೈವರ್ ಸಂಪಾದಿಸೋ ಪ್ರತಿಯೊಂದು ರೂಪಾಯಿ ಕೂಡ ಮ್ಯಾಕ್ಸಿಮಮ್ ಅವ್ರ ಪ್ಯಾಕೆಟ್ ಗೆ ಹೋಗುತ್ತೆ. ಒಂದು ಫೆಸಿಲಿಟಿ ಇದ್ದಾಗ ಡ್ರೈವರ್ಸ್ ರೈಡ್ ನ ಕ್ಯಾನ್ಸಲ್ ಮಾಡೋದು ಕಡಿಮೆ ಆಗುತ್ತೆ. ಯಾಕಂದ್ರೆ ಜನರಲ್ ಆಗಿ ಪೀಕ್ ಅವರ್ಸ್ ಅಲ್ಲಿ ಪ್ರೈಸಸ್ ಜಾಸ್ತಿ ಇರ್ತವೆ. ಅದರಿಂದ ಡ್ರೈವರ್ಸ್ ಹೆಚ್ಚು ಸಂಪಾದಿಸ್ತಾರೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಡಿಮ್ಯಾಂಡ್ ಕಡಿಮೆ ಇರೋ ಟೈಮ್ ಅಲ್ಲಿ ಡ್ರೈವರ್ಸ್ ಲಾಸ್ ಬರೋ ರೈಡ್ಸ್ ನ ಕೂಡ ತಗೊಂಡಿರ್ತಾರೆ ಅಂಡ್ ಆ ಲಾಸ್ ಆಗ್ತಿರೋ ರೈಡ್ಸ್ ನಲ್ಲಿ ಕೂಡ ಪ್ರೈವೇಟ್ ಕಂಪನಿಗಳಿಗೆ ಕಮಿಷನ್ ಪೇ ಮಾಡಬೇಕು. ಅದಕ್ಕಾಗಿ ಕ್ಯಾಬ್ ಡ್ರೈವರ್ಸ್ ಲಾಸ್ ಬರೋ ರೈಡ್ಸ್ ನ ಕ್ಯಾನ್ಸಲ್ ಮಾಡ್ತಿರ್ತಾರೆ. ಆದ್ರೆ ಯಾವಾಗ ಭಾರತ್ ಟ್ಯಾಕ್ಸಿ ಕಂಪನಿ 0 ಕಮಿಷನ್ ಜೊತೆಗೆ ಫಿಕ್ಸ್ಡ್ ಪ್ರೈಸಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡುತ್ತೋ ಆಗ ಕಸ್ಟಮರ್ಸ್ ಗೆ ಲಾಸ್ ಆಗೋದಿಲ್ಲ ಅಂಡ್ ಡ್ರೈವರ್ಸ್ ಕೂಡ ಸ್ಟೇಬಲ್ ಆಗಿ ಅರ್ನ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಭಾರತ್ ಟ್ಯಾಕ್ಸಿಲಿ ಇರೋ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಈ ಕೋಆಪರೇಟಿವ್ ಸೊಸೈಟಿ ಅನ್ನೋ ಕಾನ್ಸೆಪ್ಟ್. ನಮ್ ದೇಶದಲ್ಲಿರೋ ಕ್ಯಾಬ್ ಡ್ರೈವರ್ಸ್ ಎಲ್ಲರಿಗೂ ಇದು ಅರ್ಥ ಆಗಿ ಈ ಕಂಪನಿ ನಮ್ದು ಅಂತ ನಂಬಿ ಅವ್ರು ಕೆಲಸ ಮಾಡೋಕ್ ಸ್ಟಾರ್ಟ್ ಮಾಡಿದ ದಿನ ಅಮೂಲ್ ತರನೇ ಭಾರತ್ ಟ್ಯಾಕ್ಸಿ ಕೂಡ ಪ್ರೈವೇಟ್ ಕಂಪನಿಗಳನ್ನ ಪಕ್ಕಕ್ಕೆ ಸರಿಸಿ ದೇಶದ ನಂಬರ್ 1 ಪ್ಲಾಟ್ಫಾರ್ಮ್ ಆಗಿ ಬರೋ ಲಕ್ಷಣಗಳು ಕಾಣ್ತಿದಾವೆ. ಆದ್ರೆ ಇಲ್ಲಿ ಪಾಯಿಂಟ್ ಏನಂದ್ರೆ ಒಂದು ಗವರ್ನಮೆಂಟ್ ಬ್ಯಾಕ್ಡ್ ಕಂಪನಿಗೆ ಪ್ರೈವೇಟ್ ಕಂಪನಿಗಳ ಬಿಸ್ನೆಸ್ ಗೆ ಹೊಡೆತ ಕೊಡ್ತಿದ್ರೆ ಅವ್ರು ಕೂತ್ ನೋಡ್ತಿರ್ತಾರ ಅಂತ ಇಲ್ಲ. ಯಾಕಂದ್ರೆ ಓಲಾ, ಊಬರ್, ರಾಪಿಡೋ ಅಂತ ಪ್ರೈವೇಟ್ ಕಂಪನಿಗಳು ಇವತ್ತು ಈ ಸ್ಟೇಜ್ ಗೆ ಬರೋಕೆ ಟೆಕ್ನಾಲಜಿ, ಮಾರ್ಕೆಟಿಂಗ್, ಬ್ರಾಂಡಿಂಗ್ ಮೇಲೆ ಸಾವಿರಾರು ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡಿದ್ದಾರೆ. ಆದ್ರಿಂದ ಅಷ್ಟು ಹೆವಿಯಾಗಿ ಇನ್ವೆಸ್ಟ್ ಮಾಡಿದಂತ ಈ ಬಿಸ್ನೆಸ್ ನ ಲಾಸ್
ಮಾಡ್ಕೊಳಕ ಯಾರು ಒಪ್ಪೋದಿಲ್ಲ. ಆದ್ರೆ ಗೌರ್ಮೆಂಟ್ ಇಮೇಜ್ ಮಾಡ್ಕೊಂಡಂಗೆ ಭಾರತ್ ಟ್ಯಾಕ್ಸಿ ಪ್ಲಾಟ್ಫಾರ್ಮ್ ಗ್ರೋ ಆದ್ರೆ ಆಗ ಈ ಪ್ರೈವೇಟ್ ಕಂಪನಿಗಳೆಲ್ಲವೂ ಭಾರತ್ ಟ್ಯಾಕ್ಸಿ ಜೊತೆ ಸ್ಪರ್ಧೆ ಮಾಡೋಕೆ ತಮ್ಮ ಕಮಿಷನ್ ಕಡಿಮೆ ಮಾಡೋದಷ್ಟೇ ಅಲ್ಲದೆ ಡ್ರೈವರ್ಸ್ ಗೆ ಹೆಚ್ಚು ಇನ್ಸೆಂಟಿವ್ಸ್ ಕೊಟ್ಟು ಪೀಕ್ ಅವರ್ಸ್ ಅಲ್ಲಿ ಸರ್ಚ್ ಪ್ರೈಸಿಂಗ್ ನ ಕೂಡ ಕಡಿಮೆ ಮಾಡಿ ಮತ್ತೆ ಕಸ್ಟಮರ್ಸ್ ನ ತಮ್ಮ ಪ್ಲಾಟ್ಫಾರ್ಮ್ ಕಡೆಗೆ ಅಟ್ರಾಕ್ಟ್ ಮಾಡಕ್ ಟ್ರೈ ಮಾಡ್ತವೆ. ಒಂದ್ ವೇಳೆ ಇದೇ ಸಿಚುವೇಶನ್ ನಿಜವಾದ್ರೆ ಆಗ ಪ್ರೈವೇಟ್ ಕಂಪನಿಗಳಿಗಿಂತ ಕಸ್ಟಮರ್ಸ್ ಅಂಡ್ ಡ್ರೈವರ್ಸ್ ಗಳೇ ಜಾಸ್ತಿ ಲಾಭ ಪಡಿತಾರೆ. ಆದ್ರೆ ಇದೆಲ್ಲ ಸಕ್ಸಸ್ಫುಲ್ ಆಗಿ ಆಗ್ಬೇಕಂದ್ರೆ ಮೊದಲು ಗೌರ್ಮೆಂಟ್ ಲಾಂಚ್ ಮಾಡಿದಂತ ಈ ಭಾರತ್ ಟ್ಯಾಕ್ಸಿ ಆಪ್ ನ ಕಸ್ಟಮರ್ಸ್ ಅಂಡ್ ರೈಡರ್ಸ್ ಸರಿಯಾಗಿ ಯೂಸ್ ಮಾಡಬೇಕು. ಪ್ರೆಸೆಂಟ್ ಈ ಭಾರತ್ ಟ್ಯಾಕ್ಸಿ ಅನ್ನೋ ಪ್ಲಾಟ್ಫಾರ್ಮ್ ನ ಡೆಲ್ಲಿ ಅಂಡ್ ಗುಜರಾತ್ ಅಲ್ಲಿ ಮಾತ್ರ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಡ್ರೈವರ್ಸ್ ಅಂಡ್ 1 ಲಕ್ಷಕ್ಕಿಂತ ಹೆಚ್ಚು ಕಸ್ಟಮರ್ಸ್ ರಿಜಿಸ್ಟರ್ ಆಗಿದ್ದಾರೆ. ಇವರು ಡೈಲಿ 10,000ಗಿಂತ ಹೆಚ್ಚು ರೈಡ್ಸ್ ನ ಕಂಪ್ಲೀಟ್ ಮಾಡ್ತಿದ್ದಾರೆ. ಅಂಡ್ ಗೌರ್ಮೆಂಟ್ ಇಟ್ಟಿರೋ ಟಾರ್ಗೆಟ್ ಪ್ರಕಾರ 2029 ಬರೋಷ್ಟರಲ್ಲಿ ಭಾರತ್ ಟ್ಯಾಕ್ಸಿ ಸರ್ವಿಸ್ ನ ದೇಶದಲ್ಲಿರೋ ಎಲ್ಲಾ ಮೇಜರ್ ಸಿಟೀಸ್ ಲೈಕ್ ಹೈದರಾಬಾದ್, ಮುಂಬೈ, ಬೆಂಗಳೂರು ಸಿಟಿಗಳಿಗೆ ಎಕ್ಸ್ಪೆಂಡ್ ಮಾಡಕ್ಕೆ ಯೋಚಿಸಿದ್ದಾರೆ. ಇದು ನಮ್ ಭಾರತ್ ಟ್ಯಾಕ್ಸಿಯ ಟೋಟಲ್ ಸ್ಟೋರಿ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ಅಂಡ್ ಇಂಥ ವಿಡಿಯೋಗಳಿಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಸೈನಿಂಗ್ ಆಫ್.